ಹ್ಯಾಲೋ ನನ್ನ ಕುಟುಂಬದವರೇ, ಹೇಗಿದ್ರೆ ಎಲ್ಲರೂ. ಇವತ್ತು ಸಿಂಪಲಾಗಿ ಒಂದು ಮೊಟ್ಟೆ ಸಾರು, ಮೊಟ್ಟೆ ಗಸಿ, ಮೊಟ್ಟೆ ಮಸಾಲ ಏನು ಕೂಡ ಹೇಳ್ಬೋದು, ಇದನ್ನು ನಾನು ತೋರಿಸ್ತಾ ಇದ್ದೀನಿ. ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ, ಸೂಪರ್ ಆಗುತ್ತೆ. ಓಕೆ, ಬನ್ನಿ. ಫಸ್ಟಿಗೆ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ, ಅದರಲ್ಲಿ ಫ್ರೈ ಮಾಡಿದ ನೀರುಳ್ಳಿ ತೊಗೊಂಡಿದ್ದೀನಿ. ಇಲ್ಲಿ ನಾನು ಫ್ರೈಡ್ ಆನಿಯನ್ ಒಂದು ಅರ್ಧ ಕಪ್ಪಷ್ಟು ಹಾಕಿದ್ದೀನಿ. ಆಮೇಲೆ 1 ಟೇಬಲ್ ಸ್ಪೂನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕಿದ್ದೀನಿ. ನಾರ್ಮಲಾಗಿ ಬೇರೆ ಯಾವುದುಂಟು ಅದನ್ನು ಹಾಕ್ಬೋದು. 1 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಪೌಡರ್ ಹಾಗೂ ಅರ್ಧ ಟೇಬಲ್ ಸ್ಪೂನಷ್ಟು ಇಲ್ಲಿ ನಾನು ಬೇಸನ್ ಅಂದರೆ ಕಡಲೆ ಹಿಟ್ಟು ಹಾಗೂ ಒಂದು ಫುಲ್ ಕಪ್ಪಷ್ಟು ನಾನಿಲ್ಲಿ ಮೊಸರನ್ನು ಆ್ಯಡ್ ಮಾಡಿದ್ದೀನಿ. ಅದರೊಂದಿಗೆ 2 ಟೊಮೆಟೊ ಹಾಕಿದ್ದೀನಿ ಹಾಗೂ 1 ಚಮಚದಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್. ಇಷ್ಟನ್ನು ಗ್ರೈಂಡ್ ಮಾಡಬೇಕು. ಓಕೆ, ಒಂದು ಕಡಾಯಿ ತಗೊಳ್ಳಿ, ಅದರಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಹಾಗೂ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಬಡಿಶೇಪ್, ಫೆನಲ್ ಸೀಡ್ಸ್ ಅಂತ ಹೇಳ್ತಾರೆ ನೋಡಿ, ಅದನ್ನು ಹಾಕಿ ಆಮೇಲೆ ಗ್ರೈಂಡ್ ಮಾಡಿದ ಮಸಾಲ ಹಾಕೋಣ ಹಾಗೂ ಚೆನ್ನಾಗಿ ಇದರ ಹಸಿ ವಾಸನೆ ಹೋಗೋವರೆಗೂ ನಾವು ಒಳ್ಳೆ ರೀತಿ ಇದನ್ನು ಫ್ರೈ ಮಾಡಲಿಕ್ಕೆ ಉಂಟು. ಗೊತ್ತಾಯ್ತಲ್ಲ, ಇದರ ಕಲರೆಲ್ಲ ಚೇಂಜ್ ಆಗಬೇಕು, ಆಯಿಲೆಲ್ಲ ಚೆನ್ನಾಗಿ ಮೇಲೆ ಬಿಟ್ಟು ಬರಬೇಕು. ಅಷ್ಟು ತನಕ ಒಳ್ಳೆ ರೀತಿ ಇದನ್ನು ನಾವು ಫ್ರೈ ಮಾಡೋಣ. ಓಕೆ, ಎಲ್ಲಿ ಫ್ರೈ ಮಾಡುವಾಗ ನಾನು ಸ್ವಲ್ಪ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. ಮಸಾಲ ಇದರಿಂದ ಬೇಗನೂ ಫ್ರೈ ಆಗುತ್ತೆ. ಓಕೆ, ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡೋಣ. ನಾನು ಆವಾಗಲೇ ಹೇಳಿದಾಗೆ ಎಷ್ಟು ಚೆನ್ನಾಗಿ ನಾವು ಮಸಾಲ ಫ್ರೈ ಮಾಡ್ತೀವಿ ನೋಡಿ, ಅಷ್ಟು ಒಳ್ಳೆಯದಾಗುತ್ತೆ. ಸ್ವಲ್ಪ ಅರಿಶಿನ ಪೌಡರ್ ಕೂಡ ನಾನಿಲ್ಲಿ ಆ್ಯಡ್ ಮಾಡಿದ್ದೀನಿ. ಓಕೆ, ಚೆನ್ನಾಗಿ ಫ್ರೈ ಆಗಲಿ. ಇವಾಗ ನೋಡಿ ಒಳ್ಳೆ ರೀತಿ ಫ್ರೈ ಆಗಿದೆ. ನಾನು ಇದಕ್ಕೆ ಸ್ವಲ್ಪ ಕಸೂರಿ ಮೇಥಿ ಹಾಕ್ತಾ ಇದ್ದೀನಿ. ಇದು ಆಪ್ಷನಲ್, ನಿಮಗೆ ಇಷ್ಟ ಇದೆ ಆದರೆ ಹಾಕಿ. ನನಗೆ ಇದರ ಫ್ಲೇವರ್ ತುಂಬ ಇಷ್ಟ, ಹಾಗಾಗಿ ನಾನು ಹೆಚ್ಚಾಗಿ ಹಾಕ್ತೀನಿ. ಹಾಗೂ ಸ್ವಲ್ಪ ಇಲ್ಲಿ ನಾನು ಗರಂ ಮಸಾಲ ಪೌಡರ್ ಆ್ಯಡ್ ಮಾಡಿದ್ದೀನಿ. ಓಕೆ, ಮಸಾಲ ಇಲ್ಲಿ ರೆಡಿಯಾಗಿದೆ. ನೋಡ್ಬೋದು ಸೈಡಿಂದ ಆಯಿಲ್ ಬಿಡ್ತಾ ಬರ್ತಾ ಉಂಟು. ಈ ರೀತಿ ಆಗುವಾಗ ಬೇಕಾಗುವಷ್ಟು ನೀರನ್ನು ಇದಕ್ಕೆ ಆ್ಯಡ್ ಮಾಡೋಣ. ನೀರು ತುಂಬ ಹಾಕಿಬಿಡಿ, ತುಂಬ ತೆಳುವಾಗಿ ಯಾವುದೇ ಸಾರು ಚೆನ್ನಾಗಾಗಲ್ಲ. ಗ್ರೇವಿ ಮಾಡುವಾಗ ಸ್ವಲ್ಪನೂ ತೊಗೊಂಡ್ರೂ ಪರವಾಗಿಲ್ಲ, ಸ್ವಲ್ಪ ತಿಕ್ಕಾಗಿದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಓಕೆ, ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೂ ಲೈಟಾಗಿ ಕುದಿ ಬರುವಾಗ ಇದಕ್ಕೆ ನಾವು ಮೊಟ್ಟೆಯನ್ನು ಆ್ಯಡ್ ಮಾಡೋಣ. ಇಲ್ಲಿ ಬೇಯಿಸಿದ ಮೊಟ್ಟೆಯನ್ನು ನಾನು ಹಾಕ್ತೀನಿ ನೋಡಿ, ಕುದಿ ಬರ್ತಾ ಉಂಟು. ಇವಾಗ ನಾನು ಬೇಯಿಸಿದ ಮೊಟ್ಟೆ ಸಣ್ಣದಾಗಿ ಕಟ್ ಮಾಡಿದ್ದೀನಿ. ನೀವು ಆಫ್ ಕೂಡ ಮಾಡ್ಬೋದು, ಇಡೀ ಕೂಡ ಹಾಕ್ಬೋದು, ನಿಮ್ಮ ಇಷ್ಟ ಅದು. ಹಾಕಿ ಕಟ್ ಮಾಡಿ ಹಾಕಿದರೆ ಅದರ ಎಲ್ಲ ಅದರಲ್ಲಿ ಸೇರುತ್ತಲ್ವ, ಆವಾಗ ಇನ್ನೂ ಕೂಡ ಟೇಸ್ಟ್ ಬರುತ್ತೆ. ಇಲ್ಲದಿದ್ರೆ ಮೊಟ್ಟೆ ಸುಮ್ಮನೆ ಹೀಗೇನೆ ತಿಂದರೆ ಸ್ವಲ್ಪ ಚಪ್ಪೆ ಅಲ್ವಾ, ಗ್ರೇವಿ ಸ್ವಲ್ಪ ಚಪ್ಪೆನೇ ಆಗುತ್ತೆ. ಹಾಗಾಗಿ ಕಟ್ ಮಾಡಿ ಹಾಕಿದರೆ ಎಲ್ಲದೆಲ್ಲ ಫ್ಲೇವರ್ ಬಿಡುತ್ತೆ ಅದರಲ್ಲಿ, ಮೊಟ್ಟೆಯಲ್ಲಿ, ಗ್ರೇವಿಯಲ್ಲಿ. ಆವಾಗ ಅದಕ್ಕೊಂದು ರುಚಿನೇ ಬೇರೆ. ಓಕೆ, ಇನ್ನು ಒಂದು ಚೆನ್ನಾಗಿ ಕುದಿ ಬಂದರೆ ಸಾಕು, ಮಸಾಲೆ ಎಲ್ಲ ಒಳ್ಳೆ ರೀತಿ ಎಳೆಯುತ್ತೆ. ಈಗ ಕುದೀತಾ ಉಂಟು, ಗ್ರೇವಿ ರೆಡಿ ಆಗಿದೆ. ಇಷ್ಟೇ ಮಾಡಲಿಕ್ಕಿರೋದು, ಟ್ರೈ ಮಾಡಿ. ನಾಳೆ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.